ಬಿಸಿಲಿನ ಬೇಗೆನಲ್ಲಿ ದೇಹನ ತಂಪಾಗಿಸೋದಕ್ಕೆ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿನ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು 1 ಕಪ್ಪಷ್ಟು ಹೆಸರು ಬೇಳೆನ 2 ಅವರ್ಸ್ ಮೊದಲು ನೆನೆಸಿಟ್ಟಿದ್ದೆ. ಒಂದು 2 ಗಂಟೆ ನೆನೆಸಿದ್ರೆ ಸಾಕು. ಎದ್ದು ಕೂಡಲೇ ಹೆಸರುಬೇಳೆ ನೆನೆಸಿ ಮಿಕ್ಕಿದ್ದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರೊಳಗೆ ಹೆಸರುಬೇಳೆ ನೆನೆಯುತ್ತೆ. ಕರೆಕ್ಟಾಗಿ ನೆಂದಿದೆ ನೋಡಿ. ಈ ಥರ ಕಟ್ ಮಾಡಿದ್ರೆ ಈಸಿಯಾಗಿ ಕಟ್ ಆಗುತ್ತೆ. ನೆನೆಸಿರೋ ಹೆಸರು ಬೇಳೆನ ಒಂದು ಸ್ಟ್ರೈನರಲ್ಲಿ ಸೋರು ಹಾಕಿದ್ದೆ. ನೀರೆಲ್ಲ ಸೋರಿಸಿದ ಮೇಲೆ ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ನುಣ್ಣಗೆ ಗ್ರೈಂಡ್ ಮಾಡಬಾರ್ದು, ಸ್ವಲ್ಪನೇ ಹಾಕ್ಕೊಂಡು ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಒಂದು ತೊಟ್ಟು ನೀರು ಹಾಕಬಾರ್ದು. ಹೆಸರು ಬೇಳೆ ನೆನೆಸಿದ್ದನ್ನು ಈ ಥರ ತರಿಯಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಒಂದು ಬೌಲಲ್ಲಿ ಹಾಕ್ಕೊಂಡ್ಮೇಲೆ ತರಕಾರಿಗಳು, ಸಬ್ಸಿಗೆ ಸೊಪ್ಪು, ಕ್ಯಾಪ್ಸಿಕಮ್, ಈರುಳ್ಳಿ, ಕ್ಯಾರೆಟ್, ಗೆಡ್ಡೆಕೋಸು, ಬಟಾಣಿ ಇಷ್ಟನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಬಟಾಣಿನ ಡೈರೆಕ್ಟಾಗಿ ಹಾಗೆ ಹಾಕಬೇಕು. ಈಗ ಸಬ್ಸಿಗೆ ಸೊಪ್ಪು ಹಾಕೋಣ. ಗೆಡ್ಡೆಕೋಸು ಯಾವ ತರಕಾರಿ ಬೇಕಾದರೂ ಹಾಕ್ಬೋದು. ಆಲೂಗೆಡ್ಡೆ ಬೇಕಾದರೂ ಸೇರಿಸ್ಕೊಳ್ಬೋದು, ಎಲೆಕೋಸು ಸೇರಿಸ್ಕೊಳ್ಬೋದು. ಮನೇಲಿ ಯಾವುದು ರೆಡಿ ಇರುತ್ತೋ ಅದನ್ನು ಹಾಕ್ಕೊಂಡ್ರೆ ಸಾಕು. ಈರುಳ್ಳಿ ಎಲ್ಲನೂ ಸಣ್ಣದಾಗಿ ಹಚ್ಕೊಳ್ಬೇಕು ಅನ್ನೋದು ತುಂಬ ಇಂಪಾರ್ಟೆಂಟು. ಕ್ಯಾರೆಟ್, ಬಟಾಣಿ ಆಪ್ಷನಲ್ಲೂ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಹಾಕಿದ್ರೆ ಇನ್ನೊಂಥರ ಎಕ್ಸ್ಟ್ರಾ ಟೇಸ್ಟ್ ಇರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಶುಂಠಿ. ಇದು ಬೇಳೆದಾದ್ರಿಂದ ಡೈಜೆಷನ್ಗೆ ಶುಂಠಿ ತುಂಬ ಹೆಲ್ಪ್ ಆಗುತ್ತೆ. 1 ಟೀ ಸ್ಪೂನಷ್ಟು ಜೀರಿಗೆ, ಹಸಿಮೆಣಸಿನ್ಕಾಯಿ, ಕಾಯಿ ತುರಿ, ಸ್ವಲ್ಪ ಕಾಯಿ ತುರಿ ಹೆಚ್ಚು ಕಡಿಮೆ ಎಷ್ಟು ಬೇಕಾದರೂ ಹಾಕ್ಕೋಬೋದು. ಎಷ್ಟು ಹಾಕಿದ್ರೂ ಟೇಸ್ಟ್ಗೇನು ಮೋಸ ಇಲ್ಲ, ಚೆನ್ನಾಗಾಗುತ್ತೆ. ಉಪ್ಪು ಇಷ್ಟಕ್ಕೆ 1.5 ಟೀ ಸ್ಪೂನಷ್ಟು ಉಪ್ಪು ಹಾಕ್ತೀನಿ. ಬೇಕಂದರೆ ಆಮೇಲೆ ಟೇಸ್ಟ್ ನೋಡಿ ಉಪ್ಪು ಕಡಿಮೆ ಅಂದರೆ ಆ್ಯಡ್ ಮಾಡ್ಕೊಳ್ಬೋದು. ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಕಲಸಿದ್ದೆಲ್ಲ ಆಯಿತು. ಈ ಹದದಲ್ಲಿ ಕಲಿಸ್ಕೊಂಡಿದ್ದೀನಿ. ಈಗ ಇದನ್ನು ಯಾವ ಶೇಪಲ್ಲಿ, ರೌಂಡ್ ಶೇಪಲ್ಲಿ ಮಾಡ್ಬೋದು, ಇಲ್ಲ ನುಚ್ಚಿನುಂಡೆ ಮಾಡ್ತೀವಲ್ಲ ಆ ಶೇಪಲ್ಲಿ ಮಾಡ್ಬೋದು. ಯಾರ್ಯಾರಿಗೆ ಯಾವ್ಯಾವ ಶೇಪಲ್ಲಿ ಮಾಡಿದ್ರೆ ಇಷ್ಟ ಆಗುತ್ತೋ ಆ ಶೇಪಲ್ಲಿ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ನುಚ್ಚಿನುಂಡೆ ಮಾಡೋ ಶೇಪಲ್ಲೇ ಮಾಡ್ಕೊಳ್ತೀನಿ. ವೆರೈಟಿ ತರಕಾರಿಗಳು, ಸೊಪ್ಪು ಎಲ್ಲ ಹಾಕಿ ಮಾಡಿರೋದ್ರಿಂದ ಇದು ನೋಡೋಕ್ಕೂ ಕಲರ್ಫುಲ್ಲಾಗಿರುತ್ತೆ. ಹಾಗಾಗಿ ನಾನು ಇದಕ್ಕೆ ಕಲರ್ಫುಲ್ ಕಡುಬು ಅಂತ ಹೆಸರಿಟ್ಟಿದ್ದೀನಿ. ಕಲರ್ಫುಲ್ ಹಬೆ ಕಡುಬು ಅಂತ ಹೆಸರಿಟ್ಟಿದ್ದೀನಿ. ಒಂದು ತೊಟ್ಟು ಎಣ್ಣೆ ಬಳಸಲ್ಲ, ಹೆಲ್ತಿಯಾಗಿ ಕೂಡ ಇರುತ್ತೆ. ತರಕಾರಿ ಮತ್ತು ಹೈ ಪ್ರೋಟೀನ್ ಇರುತ್ತೆ ಹೆಸರು ಬೇಳೆನಲ್ಲಿ. ಹಾಗಾಗಿ ತುಂಬ ಹೆಲ್ತಿಯಾಗಿರೋ ಬ್ರೇಕ್ಫಾಸ್ಟ್ ರೆಸಿಪಿ ಆಗುತ್ತೆ ಇದು. ಮಾಡೋದು ತುಂಬ ಸುಲಭ. ಉಂಡೆಗಳೆಲ್ಲ ರೆಡಿ ಮಾಡಿದ್ದಾಯಿತು. ಈಗ ಇದನ್ನು 15 ನಿಮಿಷ ಹಬೆನಲ್ಲಿ ಸ್ಟೀಮ್ ಮಾಡಬೇಕು. 15 ನಿಮಿಷ ಸ್ಟೀಮ್ ಮಾಡೋಣ. ದೇಹನ ತಂಪಾಗಿಸುವ ಹೆಸರು ಬೇಳೆ ಬಳಸಿ ಮಾಡಿರೋವಂಥ ಕಲರ್ಫುಲ್ ಕಡುಬು ತುಂಬ ಟೇಸ್ಟಿಯಾಗೂ ಇರುತ್ತೆ, ನೋಡೋಕ್ಕೂ ತುಂಬ ಕಲರ್ಫುಲ್ಲಾಗಿರುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ತುಂಬ ಆರೋಗ್ಯಕರವಾದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ. ಒಂದು ತೊಟ್ಟು ಎಣ್ಣೆ ಕೂಡ ಬಳಸಿಲ್ಲ. ಇದನ್ನು ನೆಂಚ್ಕೊಳ್ಳೋದಕ್ಕೆ ಇದ್ರ ಜೊತೆಗೆ ಚಟ್ನಿನೇ ಮಾಡಬೇಕು ಅಂತ ಏನಿಲ್ಲ. ತುಪ್ಪದ ಜೊತೆ ಕೂಡ ಇದು ತುಂಬ ಚೆನ್ನಾಗಿರುತ್ತೆ. ಇಲ್ಲ ತುಂಬ ಇಷ್ಟ ಆಗುತ್ತೆ ಅನ್ನೋದಾದರೆ ಬಿಳಿ ಚಟ್ನಿ ಇದಕ್ಕೆ ತುಂಬ ಚೆನ್ನಾಗಿ, ಬಿಳಿ ಕಾಯಿ ಚಟ್ನಿ ಕೇರಳ ಸ್ಟೈಲಲ್ಲಿ ಮಾಡ್ತಾರಲ್ಲ ಅದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ನಾನಿಲ್ಲಿ ತುಪ್ಪದ ಜೊತೆಗೆ ಸರ್ವ್ ಮಾಡಿದ್ದೀನಿ.